ಇದು ರನ್ ಸೇವಿಂಗ್ ಅಲ್ಲ, ವಿಕೆಟ್ ಟೇಕಿಂಗು. ಸೊ ಆದಷ್ಟು ಎಷ್ಟು ಕ್ವಿಕ್ ಇರ್ತೀವಿ, ಮಿಲಿಮೀಟರ್ಸಲ್ಲೇ ನೀವು ನೋಡಿರ್ತೀರ ರನ್ಔಟ್ಸು, ಅದೆಲ್ಲ ಆಗದೆ ಈ ಅಂಡರ್ ಆರ್ಮ್ ಥ್ರೋ ಅಲ್ಲಿ. ದಿಸ್ ನ್ಯಾಷನಲ್ TV ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಫೀಲ್ಡಿಂಗಲ್ಲಿ ಅಂತ ಬಂದಾಗ ನಾವು 2 ವಿಡಿಯೋ ಆಲ್ರೆಡಿ ಆಗಿದೆ. ಸೊ 2 ವಿಡಿಯೋದಲ್ಲಿ ಏನು ಆ್ಯಂಗಲ್ ಕಟ್ಟಿಂಗ್ಸು ಮತ್ತು ಸ್ಟೇ ಲೋ ಅಂದರೆ ಏನು ಅಂತ. ಸ್ಟೇ ಲೋ ಎಷ್ಟು ಇರಬೇಕಾಗುತ್ತೆ, ಯಾವ ರೀತಿ ಇರಬೇಕಾಗುತ್ತೆ, ಬಾಲ್ ಕಾಲು ಕೆಳಗಡೆ ಹೋಗಬಾರ್ದು ಅಂದರೆ. ಸೊ ಅದೊಂದು ನಿಮಗೆ ವೀಡಿಯೋಸ್ ಎಲ್ಲ ನಿಮ್ಗೆ ಹುಡುಕಿದ್ರೆ ಸಿಗುತ್ತೆ, ಹುಡುಕಬೇಕಾಗುತ್ತೆ. ಯಾಕೆಂದರೆ ನೀವೇನಾದರೂ ಆ ವಿಡಿಯೋನ ನೀವು ಸೇವ್ ಅಥವಾ ನಿಮ್ಮ ಪ್ರೊಫೈಲ್ಗೆ ಸೇವ್ ಮಾಡ್ಕೊಂಡಿದ್ರೆ ರೆಫರೆನ್ಸ್ ಆಗಿ ಮತ್ತು ಹಳೆ ವೀಡಿಯೋನ ಹುಡುಕೋತಾ ಇರ್ಬೋದು. ಇಲ್ಲಾಂದರೆ ಎಷ್ಟೊಂದು ವೀಡಿಯೋಸ್ಗಳಾಗ್ತಾ ಇರ್ತೀವಿ, ಸಿಗಲ್ಲ. ಸೊ ಇವತ್ತು ನಾವು ಆಲ್ಮೋಸ್ಟ್ ಗ್ರೌಂಡ್ ಫೀಲ್ಡಿಂಗಲ್ಲಿ ಇನ್ನೂ 2 ಪಾಯಿಂಟ್ನ ನಾವು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ಒಂದು ರಿಲೇ ಅಂದರೆ ಬಾಲ್ನ ಚೇಂಜ್ ಮಾಡಿ ಹೇಗೆ ಗ್ರೌಂಡ್ ಫೀಲ್ಡಿಂಗಲ್ಲಿ ಹಿಡಿತೀವಿ ಅನ್ನೋದು. ಇನ್ನೊಂದು ಅಂಡರ್ ಆರ್ಮ್ ಥ್ರೋ. ಸೊ ಅಂಡರ್ ಆರ್ಮ್ ಫೀಲ್ಡಿಂಗು. ಸೊ ಅಂಡರ್ ಆರ್ಮ್ ಫೀಲ್ಡಿಂಗು ಮೋಸ್ಟ್ ಕಾಮನ್ಲಿ ಏನು ಟಚ್ ಆ್ಯಡು ಹಾಗೆ 15 ಆ್ಯಡ್ ಅಂತಲೇ ಇರುತ್ತೆ. 15 ಆ್ಯಡ್ ಥ್ರೋಸ್ಗಳು ನಮಗೆ 15 ಆ್ಯಡ್ಸ್ ಅಷ್ಟೇ ನಮಗೆ ಥ್ರೋ ಮಾಡಬೇಕಾಗುತ್ತೆ. ಅಂಡರ್ ಆರ್ಮಲ್ಲಿ ಕ್ವಿಕ್ ರಿಲೀಸ್ ಮಾಡಬೇಕಾಗುತ್ತೆ, ಕ್ವಿಕ್ ರನ್ಔಟ್ಸ್ಗೆ. ಇದು ರನ್ ಸೇವಿಂಗ್ ಅಲ್ಲ, ವಿಕೆಟ್ ಟೇಕಿಂಗು. ಸೊ ಆದಷ್ಟು ಎಷ್ಟು ಕ್ವಿಕ್ ಇರ್ತೀವಿ, ಮಿಲಿಮೀಟರ್ಸಲ್ಲೇ ನೀವು ನೋಡಿರ್ತೀರ ರನ್ಔಟ್ಸು, ಅದೆಲ್ಲ ಆಗದೆ ಈ ಅಂಡರ್ ಆರ್ಮ್ ಥ್ರೋ ಅಲ್ಲಿ. ಸೊ ಅಂಡರ್ ಆರ್ಮ್ ಥ್ರೋ ನಿಮಗೆ ಕಲಿಬೇಕು ಅಂದರೆ ಈಗ ಪ್ರಾಕ್ಟೀಸ್ ಮಾಡೋದು ಇಲ್ಲಿ ನನಗೆ ಬಾಲ್ನ ನಾನು ಗುಡ್ ಸ್ಪೀಡಲ್ಲಿ ಇರ್ತೀನಿ, ಬಾಲ್ನ ಅಟ್ಯಾಕ್ ಮಾಡಿರ್ತೀನಿ. ಸೊ ಅದೇ ಸ್ಪೀಡಲ್ಲಿ ನಾನು ಯಾವುದೇ ಟೈಮ್ ವೇಸ್ಟ್ ಮಾಡದೆ ಥ್ರೋ ಮಾಡಬೇಕಾಗತ್ತೆ. ಸೊ 15 ಆ್ಯಡ್ಸ್ ಇರೋದ್ರಿಂದ ಜಾಸ್ತಿ ಪವರ್ ಬೇಕಾಗಲ್ಲ, ಬಟ್ ಮಿನಿಮಮ್ ಪವರ್ ಬೇಕೇ ಬೇಕಾಗುತ್ತೆ. ಅದಕ್ಕಿಂತ ಇಂಪಾರ್ಟೆಂಟಾಗಿ ಕಂಟ್ರೋಲ್ ಬೇಕಾಗುತ್ತೆ. ಸೊ ಪ್ರಾಕ್ಟೀಸ್ ಮಾಡೋದು ಹೀಗೆ ಬಾಲ್ನೇ ಇಟ್ಕೊಳ್ಳಿ. ಸ್ಟಾರ್ಟಿಂಗು ಟೆಕ್ನಿಕಲ್ ಪಾಯಿಂಟ್ ಏನಂದರೆ, ಇಲ್ಲಿ ನಾನು ರೈಟ್ ಫುಟ್ ಪಕ್ಕ ನಾನು ಇಲ್ಲಿ ಇಟ್ಕೊಟ್ರೆ ನಾನು ಲೆಫ್ಟ್ ಫುಟ್ ಬರ್ತಿದ್ದಂಗೆ ಆಲ್ರೆಡಿ ನಾನು ಥ್ರೋಯಿಂಗ್ ಪೊಸಿಷನಲ್ಲಿ ಇರ್ತೀನಿ. ಇಲ್ಲಾದರೆ ಏನಾಗುತ್ತೆ ಅಂದರೆ ನಾನು ಈ ಕಾಲು ಬರೋದ್ರಿಂದ ನನಗೆ ಥ್ರೋ ಅಷ್ಟು ಕಂಟ್ರೋಲ್ ಇರೋಲ್ಲ, ಅಷ್ಟು ಪೇಸು ಬರೋಲ್ಲ. ಸೊ ಈ ನನ್ನ ರೈಟ್ ಫುಟ್ ಕಡೆಯಿಂದ ನಾವು ತೊಗೊಂಡ್ರೆ ನಾನು ಆಲ್ರೆಡಿ ನನ್ನ ಮೊಮೆಂಟಮ್ ಇಲ್ಲಿ ಇರೋದ್ರಿಂದ ನಾನು ಆಟೋಮೆಟಿಕ್ಕಾಗಿ ಯಾವುದೇ ಲೋಡಿಂಗು ಮಾಡಿದೆ ನಾನು ಥ್ರೋಯಿಂಗ್ ಪೊಸಿಷನಲ್ಲಿ ಇರ್ತೀನಿ. ಸೊ ಈಗ ಇದು ಟೆಕ್ನಿಕ್. ಹಿಂಗೆ ಎತ್ಕೊಂಡು ಹೀಗೆ ಆಚೆ ಸೈಡ್ ಆ್ಯಂಗಲ್ ನೋಡ್ಕೊಳ್ಳೋದಾದರೆ ಇಲ್ಲೇ ಇದು ಅಂಡರ್ ಆರ್ಮ್ ಫೀಡಿಂಗು. ಸೊ ಇನ್ನು ಚೇಸಿಂಗಲ್ಲಿ ಟೆಕ್ನಿಕಲ್ ಪಾಯಿಂಟ್ ಏನಂದರೆ ಸೇಮ್ ಥಿಂಗ್ ಅಪ್ಲೈ ಆಗುತ್ತೆ. ನಾನು ಆಲ್ರೆಡಿ ಒಂದು ಒಳ್ಳೆ ಪೇಸಲ್ಲಿ ಇರ್ತೀನಿ, ರನ್ನಿಂಗ್ ಮಾಡ್ಕೊಂಡು ಬಂದಿರ್ತೀನಿ, ಬಾಲು ಕೂಡ ರನ್ನಿಂಗಲ್ಲಿರುತ್ತೆ. ಸೊ ನನಗೆ ಇಲ್ಲೇ ಪಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಪಿಕ್ ಮಾಡಿ ಈ ಫುಟ್ ಒಂದು ತೊಗೊಂಡು ಆಮೇಲೆ ಬೆಟರ್ ಪೊಸಿಷನ್ ಟು ಥ್ರೋ. ಈ ಕಾಲು ಪಕ್ಕ ತೊಗೊಂಡ್ರೆ ನಾನು ಇಲ್ಲಿ ತೊಗೊಂಡು ನನ್ನ ಪೊಸಿಷನಲ್ಲಿ ಇಲ್ಲ, ಯಾಕೆಂದರೆ ನಂದು ಆಲ್ರೆಡಿ ಮೊಮೆಂಟಮ್ ಇರುತ್ತೆ ಅಲ್ಲಿ. ಸೊ ರನ್ನಿಂಗ್ ನಾನು ಸ್ಪೀಡಲ್ಲಿ ಇರೋದ್ರಿಂದ ನಾನು ಕ್ವಿಕ್ಕಾಗಿ ಇಲ್ಲಿ ಮಾಡೋಕ್ಕಾಗಲ್ಲ, ಹಿಂಗೆ ಥ್ರೋ ಎಲ್ಲಂದ್ರಲ್ಲಿ ಎಸಿಬೇಕಾಗತ್ತೆ. ಸೊ ಇಲ್ಲಿಂದ ಒಂದು ಸ್ಟೆಪ್ ಫಾರ್ವರ್ಡ್, ಬೆಟರ್ ಪೊಸಿಷನ್ ಟು ಥ್ರೋ. ಸೊ ಅದು ಮೊಮೆಂಟಮ್ ಒಂದು ಸ್ಟೆಪ್ ಮುಂದೆ ತೊಗೊಳುತ್ತೆ, ಅದಕ್ಕೆ ಆ ರೀತಿ ಆಗುತ್ತೆ. ಸೊ ಇದು ಫಸ್ಟು ಅರ್ಥ ಮಾಡ್ಕೊಳ್ಳೋಕೆ ಕಲಿಯೋಕ್ಕಾದರೆ, ಎಕ್ಸ್ಪರ್ಟಾಗಿ ಕಲಿಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. ಬಾಲ್ ಮೂವಿಂಗಲ್ಲಿ ಇರಬೇಕಾಗುತ್ತೆ 1 ಮಿನಿಟ್. ಅಥವಾ ಎಕ್ಸ್ಪರ್ಟ್ ಆಗೋದಕ್ಕೆ ಪ್ರಾಕ್ಟೀಸ್ ಮಾಡೋದು, ಯಾರಾದರೂ ಸ್ವಲ್ಪ ಲೈಟಾಗಿ ರೋಲ್ ಮಾಡೋದು ಸಾಕು. ನಾನು ಮೊಮೆಂಟಮಲ್ಲಿದ್ದೆ, ಇಲ್ಲಿಂದ ಕ್ವಿಕ್ ರಿಲೀಸು. ಸೊ ನೀವು ನೋಡ್ಬೋದು ಎಷ್ಟು ಟೈಮ್ ಸೇವ್ ಮಾಡ್ಬೋದು ಅಲ್ಲಿ ಅಂತ. ಸೊ ಇಲ್ಲಿಂದ ಕ್ವಿಕ್ ರಿಲೀಸ್. ಸೊ ನಿಮಗೆ ಗೊತ್ತೂ ಆಗಲ್ಲ ಅಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಎಷ್ಟು ಫಾಸ್ಟಾಗಿ ಹೋಗಿರುತ್ತೆ ಅಂತ. ಸೊ ಪ್ರಾಕ್ಟೀಸ್ ಮಾಡೋದು ಇಷ್ಟು ವಾಕಿನ್ ಹೀಗೆ ನಮಗೆ ನೀಟಾಗಿ ಪೊಸಿಷನ್ಗೆ ಬರಬೇಕಾಗುತ್ತೆ. ಹೀಗೆ ಇದು ಅಂಡರ್ ಆರ್ಮ್ ಥ್ರೋನ ಪ್ರಾಕ್ಟೀಸ್ ಮಾಡೋದಾದರೆ ಇನ್ನು ಬಾಲ್ನ ಚೇಸ್ ಮಾಡಿ ಹಿಡಿಯೋದಂಥದ್ದು. ರಿಲೇ ಅಂದರೆ ನೀವು ನೋಡಿರ್ಬೋದು, ಒಂದು ಫೀಲ್ಡರು ಹಿಡಿದು ಬಾಲ್ ಪಾಸ್ ಮಾಡ್ತಾರೆ, ಬೇರೆ ಫೀಲ್ಡರು ಥ್ರೋ ಮಾಡ್ತಾರೆ, ಅದು ರಿಲೇ. ಇದು ಚೇಸಿಂಗು. ಇಲ್ಲಿಂದ ಪೊಸಿಷನ್, ಇಲ್ಲಿಂದ ಈ ಪೊಸಿಷನ್ ಬಂದು ಎಸಿಬೋದು. ಇನ್ನೊಂದು ಸಲ ನೋಡ್ಕೊಳ್ಳಿ. ಇಲ್ಲೇ ನಮ್ಮ ರನ್ನಿಂಗ್ ಸ್ಪೀಡು ಸ್ವಲ್ಪ ಫಾಸ್ಟ್ ಇರೋದ್ರಿಂದ ನಮಗೆ ಅಲ್ಲಿ ಒಂದು ಸ್ಟೆಪ್ಪು ಬೇಕೇ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಇಲ್ಲಿಂದ ಹೀಗೆ ಇನ್ ಕೇಸ್ ನಾನು ಬೇರೆ ಕಡೆ ಸೆಂಟ್ರಲ್ ಏನಾದ್ರು ತೊಗೋತೀನಿ ಅಂದರೆ ಏನಾಗುತ್ತೆ ನೋಡಿ, ಇಂದ
ನನಗೆ ಮೊಮೆಂಟಮೇ ಸಿಗೋಲ್ಲ ಅಲ್ಲಿ, ನನಗೆ ರಾಂಗ್ ಫುಟ್ಟಲ್ಲಿ ಇರ್ತೀನಿ, ಅಥವಾ ಅಲ್ಲಿ ನನಗೆ ಬ್ಯಾಲೆನ್ಸ್ ಸಿಗೋಲ್ಲ ಕಂಟ್ರೋಲ್ ಮಾಡೋದಕ್ಕೆ. ಇದು ಚೇಸಿಂಗ್ ಮಾಡಬೇಕಾಗಿರೋಂಥ ಟೆಕ್ನಿಕ್ಗಳು ಅಷ್ಟೇ ಕಷ್ಟ ಇದೆ, ಪ್ರಾಕ್ಟೀಸ್ ಮಾಡೋದು ಕಲಿಬೇಕಾಗುತ್ತೆ. ಯಾವುದೂ ಈಸಿ ಬರೋಲ್ಲ. ಕೀಪ್ ಪ್ರಾಕ್ಟಿಸಿಂಗ್, ಕೀಪ್ ಇಂಪ್ರೂವಿಂಗ್. ಆಲ್ ದಿ ಬೆಸ್ಟ್.